ಸಿಎಂ ವಿರುದ್ಧ ಕಪ್ಪ ಕಾಣಿಕೆ ಆರೋಪ ಮಾಡಿದ ಬಿಎಸ್ವೈಗೆ ತಿರುಗುವಾಣ ನೀಡಲಾಗಿದೆ. ಬಿಜೆಪಿ ಕೇಂದ್ರ ನಾಯಕರಿಗೆ ಯಡಿಯೂರಪ್ಪ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ನೀಡಿದ ಆರೋಪ ಮಾಡಿದ ಯಡಿಯೂರಪ್ಪ ವಿರುದ್ಧ ಈಗ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಬಿಎಸ್ವೈ ಸಿಎಂ ಆಗಿದ್ದ ಅವಧಿಯಲ್ಲೂ ಕೇಂದ್ರದ ನಾಯಕರ ಅಕೌಂಟ್ಗೆ ದುಡ್ಡು ಜಮೆ ಆಗಿದೆ. ಚೆಕ್ ಮೂಲಕ ಹಣ ಹೋಗಿರೋ ಬಗ್ಗೆ ಮಾಹಿತಿ ಕೂಡ ಇದೆ. ಸರಿಯಾದ ಸಮಯದಲ್ಲಿ ಆ ಕುರಿತು ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ನಡೆದ ಪಕ್ಷದ ಪ್ರತಿಭಟನೆಯಲ್ಲಿ ಮಾತಾಡಿದ ಕುಮಾರಸ್ವಾಮಿ, ಬಿಎಸ್ವೈ ನಿರ್ದೋಷಿಯಲ್ಲ, ಯಡಿಯೂರಪ್ಪ ಇನ್ನು ಆರೋಪಿಯೇ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಯಡಿಯೂರಪ್ಪ ಅನಂತಕುಮಾರ್ ಇಬ್ಬರು ಮಾತಾಡಿದ ಸಿಡಿಯೊಂದನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ಕೇಂದ್ರ ನಾಯಕರಿಗೆ ಹಣ ಕೊಟ್ಟಿದ್ರು, ಅದನ್ನ ಹೇಳಿಕೊಳ್ಳುವ ಅಗತ್ಯವೇನಿದೆ ಅಂತ ಅನಂತಕುಮಾರ್ ಬಿಎಸ್ವೈ ಹೇಳುತ್ತಿರುವ ದೃಶ್ಯವಿತ್ತು. ಕಪ್ಪ ಕಾಣಿಕೆ ಬಗ್ಗೆ ಬಿಜೆಪಿ ಆರೋಪ ಹಾಗೂ ಕಾಂಗ್ರೆಸ್ ಬಿಡುಗಡೆ ಮಾಡಿರೋ ಸಿಡಿ ಬಗ್ಗೆ ತನಿಖೆ ನಡೆಸುವಂತೆ ಜೆಡಿಎಸ್ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ಒಂದು ಚಾನೆಲ್ ನಲ್ಲಿ ನಿಮ್ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರ ಬಗ್ಗೆ ಬಹಳ ಮೃದುವಾದ ಧೋರಣೆ ತಾಳ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವರಿಗೆ ಅದೆಂತದ್ದು ಸಂಪೂರ್ಣವಾಗಿ ನಿರ್ದೋಷಿ ಅಂತ ಹೇಳ್ಬಿಟ್ರು ಕುಮಾರಸ್ವಾಮಿ ಅಂತ ಹೇಳಿ. ನಾನು ಅದನ್ನ ಹೇಳಿಲ್ಲ. ಅವ್ರನ್ನ ಜೈಲಿಗೆ ಕಳಿಸಿದಂತ ಹಿನ್ನೆಲೆ ಏನಿದೆ, ಆ ತರ ಅಷ್ಟು ಆತುರದಲ್ಲಿ ಕಳಿಸಬೇಕಾದ ಅವಶ್ಯಕತೆ ಇತ್ತ? ಇವತ್ತು ಕಾನೂನು ವ್ಯವಸ್ಥೆ ಯಾವ ರೀತಿ ಎಲ್ಲೆಲ್ಲಿ ಲೋಪಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದೇನೆ ಹೊರತು ನಾನು ನಿರ್ದೋಷಿ ಆಗ್ಬಿಟ್ಟಿದ್ದಾರೆ, ಅವರು ಯಾವ್ದು ತಪ್ಪುಗಳೇ ಮಾಡಿಲ್ಲ ಅಂತ ಹೇಳಿ ನಾನು ಎಲ್ಲೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಕಣ್ಣು ಮುಂದೆ ಇದೆ. ಚೆಕ್ಗಳ ಪೇಮೆಂಟ್ ತಗೊಂಡಿರೋದು. ಇವತ್ತು ಅವ್ರ ಕಾಲದಲ್ಲಿ ಕೇಂದ್ರದ ಅವ್ರ ಹೈಕಮಾಂಡ್ಗೆ ಯಾರ್ಯಾರ ಅಕೌಂಟ್ಗೆ ಚೆಕ್ ಮುಖಾಂತರ ಪೇಮೆಂಟ್ ಹೋಗಿದೆ ಇಟ್ಕೊಂಡಿದ್ದೀನಿ ಮಾಹಿತಿನ. ಏನ್ ಮಾಡೋದು? ಈ ಒಂದು ವ್ಯವಸ್ಥೆ ಒಳಗೆ ಅದು ಏನ್ ಹೇಳಿದ್ರು ಉಪಯೋಗಕ್ಕೆ ಬರೋದಿಲ್ಲ. ಈಗ ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಪ್ರತಿಯೊಬ್ಬರು ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಮಾಡ್ತಾರೆ. ದಾಖಲೆಗಳಿದೆ ನನ್ನ ಬಳಿ ಬಿಡುಗಡೆ ಮಾಡ್ತೀನಿ ಅಂತ. ಬಟ್ ಯಾರು ಇಲ್ಲಿವರೆಗೂ ಒಂದು ದಾಖಲೆನೂ ಕೂಡ ಬಿಡುಗಡೆ ಮಾಡಿಲ್ಲ. ಯಡಿಯೂರಪ್ಪ ಅವರು ಈ ಹಿಂದೆ ಹೇಳಿದ್ರು ಸಿದ್ದರಾಮಯ್ಯ ಬಗ್ಗೆ, ಅವರು ಕೂಡ ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ ಅಥವಾ ಡೈರಿಯನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಈ ಕಡೆ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ, ಇನ್ನೂ ಬಿಡುಗಡೆನೆ ಮಾಡಿಲ್ಲ. ಯಾವಾಗ ಇವ್ರಿಗೆ ಎಕ್ಸಾಕ್ಟ್ ಡೇಟ್ ಕೊಡ್ಬೇಕಂತ ಬಿಡುಗಡೆ ಮಾಡೋದಿಕ್ಕೆ? ದಿವ್ಯಾ, ದಾಖಲಾತಿಗಳನ್ನ ಯಾವಾಗ ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಒಬ್ಬರನ್ನೊಬ್ಬರು ತೆಗಳುವ, ಹೊಗಳುವ ಅಥವಾ ಆರೋಪ ಮಾಡುವಂತಹ ಪ್ರಕ್ರಿಯೆ ಮುಂದುವರೆದಿದೆ ಅಂತ ಹೇಳ್ಬೋದು. ನಿನ್ನೆವರೆಗೂ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಮೇಲೆ, ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ಮೇಲೆ ಆರೋಪಗಳು ಮಾಡ್ತಿದ್ರು. ಇವತ್ತು ಅದರ ವ್ಯತಿರಿಕ್ತವಾಗಿ ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಕೂಡ ಈಗ ಆರೋಪ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ರಾಜಕೀಯ ಸ್ಟ್ರಾಟಜಿ ಆಟಗಳನ್ನ ಈಗ ಮೂರು ಪಕ್ಷಗಳು ಮಾಡ್ತಿದ್ದಾವೆ. ಚುನಾವಣೆ ಹತ್ತಿರ ಬಂದಂತೆ ತಮ್ಮ ಸ್ಥಾನವನ್ನ ಗುರುತಿಸ್ಕೊಳ್ಳೋದು ಅಥವಾ ಪಕ್ಷದಲ್ಲಿ ತಮ್ಮ ಪಕ್ಷ ವಿರೋಧ ಇದೆ ಅನ್ನುವಂತ ತೋರಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ನೀಡ್ತಿರುವಂತದ್ದು. ಅಚ್ಚರಿ ವಿಚಾರ ಅಂತಂದ್ರೆ ಯಡಿಯೂರಪ್ಪನವರು ನಿರ್ದೋಷಿ ಅಲ್ಲ ಅನ್ನೊಂದು ಮಾತುಗಳನ್ನ ಕುಮಾರಸ್ವಾಮಿ ಅವರು ಪ್ರತಿಭಟನೆಯ ಸಭೆಯಲ್ಲಿ ಹೇಳಿದ್ರು. ಅಲ್ಲದೆ ಯಡಿಯೂರಪ್ಪನವರು ಅವರ ಅವಧಿಯಲ್ಲಿ ಹೈಕಮಾಂಡ್ಗೆ ಚೆಕ್ನ ಮೂಲಕ ಹಣವನ್ನ ನೀಡಿದ್ದಾರೆ ಅನ್ನೊಂದು ದೊಡ್ಡ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅಲ್ಲದೆ ಅವಶ್ಯಕ ಬಿದ್ದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ಸಂಬಂಧವಾಗಿ ದಾಖಲಾತಿಗಳನ್ನ ಬಿಡ್ತೀನಿ ಎಂದು ಮಾಹಿತಿಗಳನ್ನ ಹೇಳಿದ್ದಾರೆ ಅಷ್ಟೇ. ಆದ್ರೆ ದಾಖಲಾತಿಗಳನ್ನ ಯಾವಾಗ ಬಿಡ್ತೀನಿ ಅನ್ನೊಂದು ಮಾಹಿತಿಗಳನ್ನ ಹೇಳಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಮೂರೂ ಪಕ್ಷಗಳು ಚುನಾವಣೆಯ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಆರೋಪ ಮತ್ತೆ ಪ್ರತ್ಯಾರೋಪಗಳಿಗೆ ಮೊರೆ ಹೋಗಿದ್ದಾವೆ ಅಂತ ಹೇಳ್ಬೋದು. ದಿವ್ಯಾ, ಓಕೆ, ಧನ್ಯವಾದಗಳು ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ. ಹಾಲಿ ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಆರೋಪ ಪ್ರತ್ಯಾರೋಪ ಪರಸ್ಪರ ಕೆಸರೆಚಾಟ ಮಾಡ್ತಾ ಇರೋದು ಸಾವಿರಾರು ಕೋಟಿ ಭ್ರಷ್ಟಾಚಾರ ಹಗರಣಗಳ ಮೂಲಕ. ಸಿದ್ದರಾಮಯ್ಯ ಬಂಟನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಟೀಚರ್ ಕೆಲಸದ ಟ್ರಾನ್ಸ್ಫರ್ಗಾಗಿ ಬಂದಿದ್ದ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ.